ನೀವು ಹಾಲಿ ಸಂಸದರಿದ್ರಿ, ನಿಮ್ಮನ್ನ ಬಿಟ್ಟು ಬೀಗಿರಿ ಕೊಟ್ಟಿದಾರೋ ಅಥವಾ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿದಾರೋ, ಯಾವ ಲೆಕ್ಕಾಚಾರ ಕೊಟ್ಟಿದ್ದಾರೆ ಮತ್ ನಿಮ್ಗೆ ತಪ್ಪಿದ್ದೆ ಯಾವ ಲೆಕ್ಕಾಚಾರ ತಪ್ಪಿರ್ಬೋದು? ನಮಗೆ ಸಾಯಂಕಾಲ ನಟಾಜಿ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ ನಿಮ್ಮ ಇದು ಜಗದೀಶ್ ಶೆಟ್ಟರ್ ಅವ್ರಿಗೆ ಆಗಿದೆ, ನೀವೆಲ್ಲ ಸಪೋರ್ಟ್ ಮಾಡ್ರಿ, ಹೆಚ್ಚಿನ ಇದ್ರದಿಂದ ಆರಿಸ್ ತಗೊಂಬರ್ರಿ ಅಂತ ಹೇಳಿದ್ರು. ಅದೇ ತರ ನಾವು ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸ್ ತರ್ಬೇಕಂತ ವಿಶ್ವಾಸ, ಎಲ್ಲ ಮಂದಿ ಕಾರ್ಯಕರ್ತರು ಆರಿಸ್ ತರ್ತಾರ ಅಂತ ವಿಶ್ವಾಸ ಇದೆ. ಫೋನ್ ಮಾಡಿದ್ರಿ ನಟ ಅವರು. ಇಲ್ಲ ಇಲ್ಲ ಅವ್ರು ನಡ್ಡ ಅವ್ರ ಆಫೀಸ್ದಿಂದ ಫೋನ್ ಮಾಡಿ ಮೊನ್ನೆ ಮನೆಗೆ ಬಂದಾಗ ನನಗೇನ್ ಬೇಡ ಮಕ್ಕಳಿಗೆ ಕೊಡ್ರ ಅಂತ ನೀವು ಕೇಳಿದ್ರಿ. ಅದು ಇಲ್ಲ ಆತರ ಏನಿಲ್ಲ, ಅಂದ್ರೆ ನಮ್ ಫ್ಯಾಮಿಲಿಗ್ ಬೇಕಂತ ಹೇಳಿದ್ದೀವಿ. ಇವಾಗ ನಮ್ ಫ್ಯಾಮಿಲಿ ಒಳಗೆ ಆಗಿದೆ, ಶೆಟ್ಟರ್ ಅವ್ರಿಗೆ ಆಗಿದೆ, ಎಲ್ಲರೂ ನಾವು ಒಗ್ಗಟ್ಟಿಂದ ಮಾಡ್ತೇವೆ ಅಂತ ನಾನು ನಡ್ಡಾ ಅವರಿಗೆ ಹೇಳ್ತೀನಿ. ನಾವು ಸರ್ ಹಿಡ್ಕೊಂಡು ಸರ್ 4 ಸರ್ತೆ, ಅದೇ ಪೀರಿಯಡ್ ನಲ್ಲಿ ನಾನು 5 ಸರ್ತೆ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಕಾರ್ಯಕರ್ತರು. ಈಗೂ ಕಾರ್ಯಕರ್ತರು ಸರ್ ನನ್ನ ಆರಿಸ್ತರಕ್ಕೆ ಸರ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನನ್ನ ಕಾರ್ಯಕರ್ತರು ನನ್ನನ್ನು ಆರಿಸಿ ತಗೊಂಡ್ಬಂದ್ರು. ನಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನನಗೆ ಹೆಂಗ ಸಪೋರ್ಟ್ ಕೊಟ್ಟಿದ್ರು ಅದೇ ತರ ಇವಾಗ ಶೆಟ್ಟರ್ ಸರ್ಗುನು ಸಪೋರ್ಟ್ ಕೊಡ್ಬೇಕಂತ ನಾ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ತೇನೆ. ಇವಾಗ ನಾವು ಒಂದೇ ನಮ್ದು ಗುರಿ ಅಂದ್ರೆ ನಾವು ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು. ಯಾರಿಗೇ ಟಿಕೆಟ್ ಕೊಟ್ರು ನಾವೆಲ್ಲರೂ ಒಗ್ಗಟ್ಟದಿಂದ ಮಾಡ್ತೇವಂತ ಈಗಾಗ್ಲೇ ಮೊನ್ನೆ ಕಲ್ಲೋಳಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ತಗೊಂಡು ಅವರು ಹೇಳಿದ್ದಾರೆ ಯಾರು ಟಿಕೆಟ್ ಕೊಟ್ರು ಮಾಡೋದಂತ. ಬೈಲೊಂಗಲದಲ್ಲಿ ಸಂಜಯ್ ಪಾಟೀಲ್ ಅವರು ತಗೊಂಡಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ರು ನಾವು ಒಗ್ಗಟ್ಟದಿಂದ ನಾವು ಮೋದಿಜಿಯವ್ರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡೋದು, ಆರಿಸಿ ತಗೊಂಡ್ಬರೋದು ಅಂತ ಹೇಳ್ತಾರೆ. ಅದೇ ತರ ನಾವು ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ಕೋತೀವಿ. ಸರ್ಗೆ ಹೆಂಗ 4 ತರ ಹೆಚ್ಚಿನ ಲೀಡ್ಲಿ ಆರಿಸಿ ತಗೊಂಡ್ಬಂದಿರಿ, ಅದೇ ತರ ಶೆಟ್ಟರ್ ಸರ್ ಅವರಿಗೂ ಆರಿಸಿ ತಗೊಂಡ್ಬರ್ಬೇಕಂತ ನಾನು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಈಗ ಹೈಕಮಾಂಡ್ ಏನ್ ಡಿಸಿಷನ್ ತಗೋತೈತಿ ಅದ್ರ ಮೇಲೆ ಇದು ಅವರು ಎಲ್ಲಿ ಅವ್ರಿಗೆ ಇಲ್ಲೇ ಕೊಟ್ರು ಅದಕ್ಕೆ ಅವ್ರು ಇಲ್ಲಿ ನಿಂತಿದ್ದಾರೆ. ಅದೇ ತರ ಹಂಗೇನಿಲ್ಲ, ಕಾರ್ಯಕರ್ತರೆಲ್ಲ ಯಾರಿಗ್ ಕೊಟ್ರು ನಾವ್ ಮಾಡ್ತೇವಂತ ಈಗಾಗ್ಲೇ ನಮಗ ಬಾಳ ಮಂದಿ ಹೇಳಿದ್ದಾರೆ. ಅದೇ ಅವ್ರ ಮೇಲೆ ಹೈಕಮಾಂಡ್ ಏನ್ ಡಿಸಿಷನ್ ತಗೋತೈತಿ ಅದೇ ತರ. ಅದೆಲ್ಲಾ ಕಡೆ ಆ ತರ ಇರೋದನ್ನಲ್ರಿ. ಈಗ ಬಾಳ ಕಡೆ ಎಲ್ಲೆಲ್ಲ ಬೇರೆ ಬೇರೆ ಕೊಟ್ಟಿದಾರ, ಆ ತರ ಇರೋದನ್ನೇ ಎಲ್ಲ ಕಡೆ. ಇವಾಗೇನ ನಾವು ಕೇಳಿಲ್ಲ, ಮುಂದ್ ನೋಡೋಣಲ್ಲ ಮಕ್ಕಳೇನೆ. ಅದೇ ಅದೇ ಆತರ ಏನ್ ಇವಾಗ ಏನು ವಿಚಾರ ಮಾಡಿಲ್ಲ. ಆತರ ಏನಿಲ್ಲ, ಸರ್ ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ರು ಬೆಳಗಾವಿ. ಆದ್ರೆ ಕಾರ್ಯಕರ್ತರನ್ನೇ ಬಹಳ ಪ್ರೀತಿಯಿಂದ ಸರ್ ಇನ್ನ ತನಾನು ಸರ್ ಬಹಳ ನೆನೆಸ್ತಾರೆ. ಅದೇ ತರ ನನ್ನನ್ನು ಆರಿಸ್ಕೊಂಡ್ ಬಂದಿದ್ರು. ಇವಾಗ ಅವರು ಮನ್ಯಾಗಿನವ್ರೆ, ಅವರು ಎಲ್ಲ ಏನೇನ್ ಕಾರ್ಯ ಅದಾವ, ಏನೇನ್ ಕೆಲಸಗಳದಾವ ಅವರು ಮಾಡ್ತಾರಂತ ನನ್ಗೆ ವಿಶ್ವಾಸ ಇದೆ. ಆತರ ಏನಿಲ್ಲ, ಅವರು ಮಾಡ್ತಾರೆ, ಏನ್ ಕೆಲಸ ಇದ್ದಿದ್ದ ಅವರು ಮಾಡ್ತಾರಂತ ನಂಗೆ ವಿಶ್ವಾಸ ಇದೆ. ಈಗ ಅಂಗಡಿ ಫ್ಯಾಮಿಲಿಯವರು ಟಿಕೆಟ್ ಸಿಗದಿದ್ರು ಕೂಡ ರಾಜಕಾರಣದವರು ಸಕ್ರಿಯವಾಗಿರ್ತಾರೆ, ಜನರ ಸಮಸ್ಯೆಗಳು ಸ್ಪಂದಿಸುತ್ತಾರೆ.
ನಾವು ಇವಾಗ ಅವರು ಮನೆ ಒಳಗಿನವ್ರೆ, ಹೀಗಾಗಿ ನಾವು ಯಾರೇ ಇದ್ರು ನಾವು ಬಿಜೆಪಿ ಮಾಡ್ತೇವೆ, ರಾಜಕೀಯ ಮಾಡ್ತೇವೆ ಅಂತ ಹೇಳಲಿಕ್ಕಿಸ್ತೇನೆ. ಹೈಕಮಾಂಡ್ ನಿರ್ಧಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.